ರೊಟ್ಟಿಗೆ ಮತ್ತು ಅನ್ನಕ್ಕೆ ಒಂದು ಸೊಪ್ಪಿನ ಸಾಂಬಾರು ಮಾಡೋಣ ಬನ್ನಿ. ಒಂದು ಬಟ್ಲು ನಾನು ಬೇಳೆ ತಗೊಳ್ತಾ ಇದ್ದೀನಿ. ಚೆನ್ನಾಗಿ 2 ಸಾರಿ ತೊಳ್ಕೊಳ್ಳೋಣ. ಅದಕ್ಕೆ 2 ಲೋಟ ನೀರು ಹಾಕಿ ಇಟ್ಬಿಡೋಣ. ಒಂದು 10 ನಿಮಿಷ ನೆನೆಯುತ್ತೆ. ಅಷ್ಟೊತ್ತಿಗೆ ಸೊಪ್ಪು ನೋಡ್ರಿ 2 ಕಟ್ ತಗೊಂಡಿದ್ದೀನಿ. ಮೆಂತ್ಯದು ಮತ್ತು ಇದು ತುಳಸಕ್ಕಿ ಪಲ್ಯ ಅಂತ ಸ್ವಲ್ಪ ಹುಳಿ ಬಂದಿರುತ್ತೆ ಅದು ಸೊಪ್ಪು. ನಾನು ಇದನ್ನು ಸೋಸ್ಕೊಂಡು ಹೆಚ್ಚೋದಕ್ಕಿಂತ ಮುಂಚೆನೇ ತೊಳ್ಕೊಂಡಿದ್ದೀನಿ. ಹೆಚ್ಚಿ ತೊಳ್ಕೋಬಾರ್ದು, ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಹೋಗ್ಬಿಡುತ್ತೆ. ಹಾಗೆಯೇ ತೊಳ್ಕೊಂಡು ಚೆನ್ನಾಗಿ 2 ಸರಿ ಆಮೇಲೆ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಸೊಪ್ಪು ವೇಸ್ಟ್ ಆಗೋದಿಲ್ಲ. ನೋಡಿ ಕುಕ್ಕರು ಇಟ್ಟಿದ್ದೀನಿ. ಅದಕ್ಕೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕೋಣ. ಅದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನ ಕೂಡ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಕುದ್ಮೇಲೆ ನಾವು ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸೋಣ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕೋಣ. ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ ಆರಿದೆ. ಮುಚ್ಚಳ ತೆಗೆದು ನೋಡೋಣ. ನೋಡಿ ನೀರಿದೆ, ಅದು ನೀರೆಲ್ಲ ನಾವು ಫಸ್ಟ್ ಅದಕ್ಕೆ ಒಗ್ಗರಣೆಗೆ ಹಾಕೊಂಬಿಡೋಣ. ಹಂಗಾದ್ರೆ ಇದನ್ನು ಚೆನ್ನಾಗಿ ಮಸಿಬೇಕು. ನಾವು ನೀರಿಲ್ದಂಗೆ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಸಿಬೇಕು. ಅದನ್ನು ಮಸ್ತಾದ್ಮೇಲೆ ನಾವು ಅದಕ್ಕೆ ಪಾತ್ರೆಗೆ ಹಾಕಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಹಾಕ್ಬಿಟ್ಟು ನಾವು ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಒಂದು ಕುದಿ ಬರಬೇಕಿದು. ಇದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಸಾಂಬಾರು ಗಟ್ಟಿಗಾಗುತ್ತೆ. ನೋಡ್ರಿ ಇವಾಗ ರೆಡಿ ಆಯಿತು. ಖಡಕ್ ರೊಟ್ಟಿಗೆ ನಾವು ರೆಡಿಮೇಡ್ ತಂದರೂ ಆಯಿತು, ಮನೇಲಿ ಮಾಡ್ಕೊಂಡ್ರು ಸರಿ. ದಿಢೀರ್ ಅನ್ನಂಗೆ ಆಫೀಸ್ ಗೋಯಿಂಗ್ ವುಮೆನ್ಸಿಗೆಲ್ಲ ಭಾಳ ಈಸಿ. ಟೇಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಬೇಗ ಮಾಡ್ಕೋಬೋದು ಈ ಸಾಂಬಾರು. ಈಗ ಸರ್ವ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಅನ್ನಕ್ಕೂ ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ, ಎರಡಕ್ಕೂ ಅಡ್ಜಸ್ಟ್ ಆಗಿಬಿಡುತ್ತೆ ಇದು. ಹಂಗಾಗಿ ಟೇಸ್ಟಾಗಿರುತ್ತೆ.